ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಲ್ಲಶೆಟ್ಟಿಹಾಳ ಗ್ರಾಮದ ಶ್ರೀ ಗುರು ಬಸವಲಿಂಗ ಶಿವಯೋಗಿಗಳ ವಿರಕ್ತ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಅವರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತ ಇಂದು ಸಿದ್ಧಲಿಂಗ ದೇವರ ಜನ್ಮಭೂಮಿ ಆದ ಬಾಚಿಮಟ್ಟಿ ಗ್ರಾಮದಲ್ಲಿ ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆ ಮಾಡಿ ಕಾರ್ಯಕ್ರಮದ ವಾಲ್ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಘುನಂದನ್ ಶಾಸ್ತ್ರಿಗಳು, ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ದಂಡೀನ್, ಸಂಗಯ್ಯ ಸ್ವಾಮಿ ಹಿರೇಮಠ ಸೇರಿದಂತೆ ಬಾಚಿಮಟ್ಟಿ ಗ್ರಾಮದ ಹಿರಿಯರು, ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ಜುಮ್ಮಣ್ಣ ಗುಡಿಮನಿ. ರಘುನಂದನ ಶಾಸ್ತ್ರಿಯವರಿಗೂ ನಮಸ್ಕರಿಸುತ್ತಾ ಹಾಗೂ ಸಂಗಯ್ಯ ಮುತ್ತೇನವರಿಗೂ ನಮಸ್ಕರಿಸುತ್ತಾ ಹಾಗೂ ಬಾಚಿಮಟ್ಟಿ ಗ್ರಾಮದ ಹಿರಿಯರು ಹಾಗೂ ಯುವಕ ಮಿತ್ರರು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಸಾಕಷ್ಟು ತಮಗೆಲ್ಲ ಗೊತ್ತಿದ್ದ ಮಾತಿದೆ. ಬಲಶೆಟ್ಟಿಹಾಳ ಗ್ರಾಮದಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮ ನಡೀತಿದೆ. ಮುಂದಿನ ತಿಂಗಳ ಜೂನ್ 4ರಿಂದ 18ನೇ ತಾರೀಕಿನವರೆಗೆ ಬೃಹತ್ ಒಂದು ನಮ್ಮ ಹುಣಸಗಿ ತಾಲೂಕಿನಲ್ಲಿ ಒಂದು ವಿಶೇಷತೆ ಅಂದ್ರೆ, ನಮ್ಮ ಮುತ್ಯಾರದ ನಿರಂಜನ ಪಟ್ಟಾಧಿಕಾರ ಯಾವ ಥರ ಆಗ್ಬೇಕಂತಂದ್ರೆ, ನಾವು ಬರುವಾಗ ದಾರಿ ಹಿಂಗೆ ಮಾತಾಡ್ಕೊತ ಬಂದೀವಿ. ನೀವು ಫಸ್ಟ್ ಬಾಚಿಮಟ್ಟಿನೇ ಆಯ್ಕೆ ಮಾಡ್ಕೊಂಡ್ರಿ, ಬ್ಯಾನರ್ ಒಳಗೆ ಹಾಕೊಂಡಾಗ ನಾನು ಸೆಕೆಂಡ್ ಹುಣಸಿಗೆ ಇದು ಮಾಡಿದೇವ್ರಿ. ಹೋಗಮ್ರಿ ಅಂತಂದ್ರೆ ಆಯ್ತು ರೀ ಉಪ್ಪಾರ ಅಂತಂದ್ವಿ. ಅವಾಗ ನಾವು ಬರೋದಾರೆ ಎಲ್ಲರಿಗೆ ಭಕ್ತರು ಅಲ್ಲಿನ ಇಲ್ರಿ ನಾನು 100 ಅದೇ. ಅದಕ್ಕೆ ಇವತ್ತು ಬಾಚಿಮಟ್ಟಿ ಗ್ರಾಮ ಹೆಂಗಾಗ್ಬೇಕಂತಂದ್ರೆ, ಇವತ್ತ ನೀವೆಲ್ಲರೂ ಅವತ್ತಿನ ದಿವಸ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನಿಮ್ಮೂರಿನವರೇ ಗುರುಗಳು, ಅವರಿಗೆ ನೀವು ಹೆಗಲು ಕೊಟ್ಟು ಇವತ್ತನು ಮನ ಧನದಿಂದ ಒಳ್ಳೆ ರೀತಿಯಿಂದ ಸಹಕಾರ ಮಾಡಬೇಕು. ಆ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿದರೆ ನಿಮ್ಮ ಊರಿಗೆ ಗೌರವ, ನಿಮ್ಮ ಇಂಥ ಆ ಮಠಕ್ಕೆ, ವಿರಕ್ತ ಮಠಕ್ಕೆ ಒಂದು ಪಟ್ಟಾಧಿಕಾರ ಆಗ್ತದೆ. ನಾವು ಕಾರ್ಯಕ್ರಮ ಪೂರ್ವಭಾವಿ ಸಭೆಗೆ ಹೋಗಿದ್ವಿ, ಆಮೇಲೆ 2ನೇ ದಿವಸನೂ ಕರೆದಿದ್ರು. ನಾವು ಹೇಳಿದ್ವಿ ಗುರುಗಳಿಗೆ, ನೋಡ್ರಿ ನಮ್ಗೆ ಅಷ್ಟೇ 10-12 ಕಿಲೋಮೀಟ್ರ್ ಬಲ್ಸೆಟ್, ನೀವು ಯಾವಾಗ ಕರೆದಾಗ ನಾವು ಬರ್ತೀವ್ರಿ. ಈಗ ಅಂದ್ರೆ ಇಲ್ಲ ಹೋಗಿ ಬರಮ್ರಿ, ಅದ ಆಯ್ತು ನಡ್ರಿ ಅಂತೇಳಿ ಹಂಗೆ ಬಂದ್ವಿ. ಅದಕ್ಕೆ ಯಾವತ್ತೂ ನಾವು ಇರ್ತೀವಿ. ಈಗ ಇಲ್ಲಿ ಮುಗಿಯೋಣ ಸೀದಾ ಹುಣಸಿಗೆ ಮಲ್ಲದೇವ್ರ ಕೂಡ ಇಟ್ವಿ, ಅಲ್ಲಿನ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದಕ್ಕೆ ಯಾವುದೇ ಥರದ ನೀವು ಏನು ಹೇಳಿದಕ್ಕೂ ನಾವು ಮಾಡಕ್ಕೆ ರೆಡಿ ಇದೀವ್ರಿ ಅಪ್ಪಾರ ಅಂತ ಹೇಳಿದ್ವಿ. ಅದಕ್ಕೆ ಇವತ್ತು ನಾವು ಆ ಕಾರ್ಯಕ್ರಮ ಕಟ್ಟಂಡಾಗ ಅಲ್ಲೆಲ್ಲ ನೋಡಿದ್ವಿ, ಮೊದಲ ಮಠ ಹೆಂಗಿತ್ತು ಏನಿತ್ತು ಅಂತ. ಎಷ್ಟೊಂದು ಸುಧಾರಣೆ ಮಾಡಿದ್ದಾರೆ, ಎಲ್ಲ ನೀಟ್ ಮಾಡಿದ್ದಾರೆ. ಎಲ್ಲ ಒಂದು ಊರಿನ ಎಲ್ಲ ಗ್ರಾಮಸ್ಥರು, ಎಲ್ಲ ಜಾತಿಯವರು ಎಲ್ಲರೂ ಬರ್ತಾರೆ ಆ ಮಠಕ್ಕೆ. ಎಲ್ಲರ ಸಹಕಾರ ಸಹಾಯ ಎಲ್ಲರೂ ಮಾಡಕ್ಕ ಬಲಶೆಟ್ಟಿಹಾಳ ಗ್ರಾಮದವರು ಎಲ್ಲರೂ ತಯಾರಾಗಿ ನಿಂತಾರೆ. ಯುವಕರು ಇವತ್ತು ನೋಡ್ರಿ ಇಲ್ಲಿಗೂ ಬಂದಾರ, ಬೆನ್ನಕ್ಕೆ ಬಂದಾರೆ. ಬರಬೇಡ ಅಂದ್ರು ನಾವು ಬರ್ತೀವ್ರಿ ಅಂತ ಬಂದಾರೆ. ಅದಕ್ಕೆ ತಾವೆಲ್ಲರೂ, ನಾ ಇಷ್ಟೇ ಹೇಳೋದು, ಜಾಸ್ತಿ ಮಾತಾಡಂಗಿಲ್ಲ. ಎಲ್ಲ ನಿಮ್ಮ ಊರಿನ ಗೌರವ ಬರ್ತದ, ನಮ್ಮ ತಾಲೂಕಿನ ಗೌರವ ಬರ್ತದ. ಬಲಶೆಟ್ಟಿಹಾಳ ಗ್ರಾಮ ನಾನು ಮಾಡಿದೆ ನಾನು ನೀಡಿದೆ ಎಂಬ ಹಮ್ಮನ್ನು ಬಿಡಿಸಿ, ಸರ್ವತ್ರ ನೀನೆಂಬ ಭಾವವ ಇರಿಸಿ, ಎನ್ನನ್ನು ಎತ್ತಿಕೊಳ್ಳೆಯ ಗುರುಕುಮಾರ ಪಂಚಾಕ್ಷರೇಶ್ವರ. ನಗುಮನ ಬಿಡುಗರ ವಿಕಾರಗಳನ್ನು ನೋಡಿ ಬಿಗಿತುಡಿಯ ಬಿಡುವುದೊಂದು, ನೋವ ಪಡುವುದೊಂದು. ಹೋಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗುನಗುತ್ತ ಬಾಳ್ತಿರಳು ಮಂಕುತಿಮ್ಮ, ನಗುನಗುತ್ತ ಬಾಳ್ತಿರಳು ಮಂಕುತಿಮ್ಮ. ಆರಂಭದಲ್ಲಿ ಆರಾಧ್ಯ ದೈವನಾಗಿರ್ತಕ್ಕಂಥ ತೋಂಟದ ಯಡೂರಿನ ಸಿದ್ಧಲಿಂಗೈತಿಗಳನ್ನು, ಬಲಶೆಟ್ಟಿಹಾಳದ ಬಸವಲಿಂಗೈತಿಗಳನ್ನು ಮಂದಿರದಲ್ಲಿ ಧ್ಯಾನಿಸುತ್ತಾ, ಮದಾತರನ್ನ ಜನ್ಮಸ್ಥಳವಾದ ಬಾಚಿಮಟ್ಟಿ ಗ್ರಾಮದ ಎಲ್ಲ ದೈವದವರಲ್ಲಿ ಇಲ್ಲಿನ ತಮ್ಮೆಲ್ಲರ ಶರಣ ಜ್ಯೋತಿಗೆ ಶರಣಾರ್ಥಿಗಳು. ಕಾರ್ಯಕ್ರಮದ ಬಗ್ಗೆ ಬಹಳ ಸವಿಸ್ತಾರವಾಗಿ ಎಲ್ಲರೂ ಕೂಡ ತಮಗೆಲ್ಲ ಉಣಬಡಿಸಿದವರಾಗಿದ್ದಾರೆ. ಆಸೆಗೆ ನಿಲುಕಿಲ್ಲ ಅಂತಕ್ಕಂಥ ವಿವೇಚನ ಇಟ್ಟುಕೊಂಡು ರಾತ್ರಿನೇ ಮನೆ ಬಿಟ್ಟಂತ ಬುದ್ಧನೇ ಕಾರಣ. ನಮಗೂ ಒಂದು ಕಾರಣ ಬೇಕಾಗಿತ್ತು, ಸಮಾಜದ ಸೇವೆಗಾಗಿ ನನ್ನ ಜೀವನ ಮುಡುಪಾಗಿಡಬೇಕಂತೆ. ನಾವು ನಿಮ್ಮ ಮುಂದೆನೆ ಬೆಳೆದವರು, ನಿಮ್ಮ ಕೈಯೊಳಗೆ ಆಡಿ ಬೆಳೆದವರು, ನಮ್ಮುತ್ಯ ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ, ಆ ಪ್ರೀತಿ ಬಾಂಧವ್ಯ ಇವತ್ತು ಕೂಡ ಹೋಗೋದಿಲ್ಲ. ಮೋಹ ಮಮಕಾರಗಳು ಹೋಗ್ತವೆ, ಆದರೆ ನೀವು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಆಗುವುದಿಲ್ಲ.
ಬಲ್ಚಟ್ಟಾಳ ಮಠಕ್ಕೆ ಆದ್ರಪ್ಪ ಅಂತಂದ್ರೆ ನಮ್ಮನ್ನೆಲ್ಲ ದೂರ ಹೋಗ್ತಾರ, ಕೈ ಬಿಡ್ತಾರ ಅಂತ ತಿಳ್ಕೊಂಡು ಭಾಳ ಜನ ಅಲ್ಲಿಗೆ ಮಠಕ್ಕೆ ಬಂದು ಭೇಟಿಯಾಗಿ ಭಾಳ ಅವ್ರವ್ರ ಮನಸ್ಸಿನ ದುಃಖಗಳನ್ನು ಹೇಳ್ಕೊಂಡು ಹೋಗೋರಾಗಿದ್ದಿರ್ತಾವಲ್ಲ. ಇಷ್ಟೇ ಮುಂದೆ ಆಗಬೇಕಾಗಿದ್ದು ಇಷ್ಟೇ, ಒಂದು ಮನೆಗೆ ಸೀಮಿತ ಆಗಬಾರ್ದು, ಇಡೀ ಸಮಾಜಕ್ಕೆ ಸೀಮಿತನಾಗಬೇಕು. ಒಂದು ಮನೆಗೆ ಮಗಂತ ಒಂದು ನಿರ್ಣಯ ತಗೊಂಡ ಕಾರಣ ಇವೆಲ್ಲ ಕೆಲಸ ಕಾರ್ಪಣ್ಯಗಳು ನಡೀತಕೊಂಡು ಬರ್ತಾ ಇದ್ದಾರೆ. ಯಾವುದೇ ಒಂದು ಮನುಷ್ಯನ ಹುಟ್ಟುಕ್ಕಾಗಿ ಆಕಳು ಹಾಲು ಆಕಳಿಗಲ್ಲ, ನದಿಯ ನೀರು ನದಿಗಲ್ಲ, ವೃಕ್ಷದ ಫಲ ಎಲ್ಲ ಅದು ಲೋಕದ ಹಿತಕ್ಕೆ, ಅದು ಲೋಕದ ಹಿತಕ್ಕೆ, ಅದು ಲೋಕದ ಹಿತಕ್ಕೆ. ಆಕಳು ಹಾಲನ್ನು ಕೊಡುತ್ತದೆ. ಹಾಲು ತನ್ನ ಕರುವಿಗಷ್ಟೇ ಇರಬೇಕಂತ ಅಪೇಕ್ಷೆ ಪಡೋದಿಲ್ಲ, ಜನಗಳನ್ನು ಕುಡಿಬೇಕು, ಬದುಕಬೇಕಂತ ವಿಚಾರದಿಂದ ಆಕಳ ಹಾಲನ್ನು ಕೊಡುತ್ತದೆ. ನದಿ ನೀರು ಸುಮ್ಮನೆ ಹರಿತಿರ್ತದೆ, ನದಿ ಹರಿತಿರ್ತದೆ ಕಾರಣ ಅದು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಉದ್ದೇಶದಿಂದ. ವೃಕ್ಷ ಫಲವನ್ನು ಕೊಡುತ್ತದೆ, ಹಣ್ಣನ್ನು ಕೊಡುತ್ತದೆ, ಕಾರಣ ವೃಕ್ಷ ತನ್ನ ಸ್ವಾರ್ಥಕ್ಕಲ್ಲ ಎಲ್ಲರಿಗೂ ಕೂಡ ಸಿಹಿ ಹಂಚುವಂಥ ದೃಷ್ಟಿ ಒಳಗೆ. ಹಂಗೆ ಸಂತಾನ ಬದುಕಾಗಿರ್ತಕ್ಕಂಥದ್ದು ಎದಕ್ಕಪ್ಪ ಅಂತಂದ್ರೆ ಅದು ಲೋಕದ ಹಿತಕ್ಕೆ ಕಾರಣಕವಾಗಿ, ಸ್ವಾರ್ಥದ ಜೀವನಕ್ಕಲ್ಲ ಅಂತಕ್ಕಂಥ ಮಾತನ್ನು ಕಬೀರದಾಸರು ಹೇಳ್ಕೊತ ಬಂದಿದ್ದಾರೆ. ಈ ಒಂದು ದಿನಮಾನಗಳಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳ ಮಧ್ಯೆ ಈ ನಿರ್ಣಯ ಬೇಕಿತ್ತ ಅಂತಕ್ಕಂಥ ಪ್ರಶ್ನೆ ಅನೇಕ ಜನ ಉದ್ಭವ ಆಗ್ತದೆ. ನಾಲಿಗೆ ಒಂದು ಚಲೋ ಇತ್ತಂದ್ರೆ ನಾಡೆಲ್ಲ ಚಲೋ ಇರ್ತದೆ ಅಂತಕ್ಕಂಥ ನಾನುಡಿ ನಾನು ಬಹಳ ಅನುಸರಿಸ್ಕೊಂಡು ಬಂದಿದ್ದೇನೆ. ಯದ್ಭಾವಂ ತದ್ಭವತಿ ಅಂತ, ನಮ್ಮ ಭಾವನೆಗಳು ಹೆಂಗಿರ್ತದೆ ಇಡೀ ಭಾಗ್ಯ ನಮ್ಮಿಂದ ಸುತ್ತರಿಸ್ಕೊಂಡು ಬರುತ್ತದೆ. ಆ ಒಂದು ವಿಚಾರವನ್ನು ಇಟ್ಕೊಂಡು